ಜೈ ಭಾರತ್, ವಂದೇ ಮಾತರಂ. ಈ ಹಾಡು ನೀವು ಕೇಳಿರುತ್ತೀರಾ? ನೀನೇ ಸಾಕಿದ ಗಿಣಿ, ನಿನ್ನ ಮುತ್ತಿದ ಗಿಣಿ, ಹದ್ದಾಗಿ ಕುಕ್ಕಿತಲ್ಲೋ. ಈ ಹಾಡು ನೀವು ಕೇಳಿರುತ್ತೀರಾ? ಆದರೆ ಈ ಹಾಡು ಕೆನಡಾದ ಪ್ರಧಾನಮಂತ್ರಿ ಜಸ್ಟಿನ್ ಟ್ರೂಡೋಗೆ ಸೂಟ್ ಆಗುತ್ತದೆ. ಈ ಜಸ್ಟಿನ್ ಟ್ರೂಡೋ ಭಾರತದ ವಿರೋಧಿಯಾಗಿದ್ದ ಹಾಗೂ ಖಾಲಿಸ್ತಾನದ ಪರವಾಗಿದ್ದ. ಅದೇ ಈಗ ಅವನಿಗೆ ತಿರುಗುಬಾಣವಾಗಿದೆ. ಕೆನಡಾದಲ್ಲಿ ಖಾಲಿಸ್ತಾನಿ ಉಗ್ರರು ಖುಲ್ಲಾಗಿ ತಿರುಗಾಡುತ್ತಿದ್ದಾರೆ. ಆದರೂ ಅಲ್ಲಿನ ಸರ್ಕಾರ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಭಾರತ ವಿರುದ್ಧ ಅವರ ದಾಳಿ ಮಾಡಿದ್ರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡುವುದಿಲ್ಲ. ಇನ್ನು ರಾಯಭಾರಿ ಕಚೇರಿ ಮೇಲೆ ಖಾಲಿಸ್ತಾನಿ ಧ್ವಜ ಹಾರಿಸಿದರೂ ಕೂಡ ಅಂಥವರನ್ನು ಕೂಡ ಸುಮ್ಮನೆ ಬಿಟ್ಟಿದ್ದಾರೆ. ಇನ್ನು ಖಾಲಿಸ್ತಾನಿಗಳು ಕೆನಡಾದಲ್ಲಿದ್ದು ಭಾರತದ ವಿರುದ್ಧ ಕೆಟ್ಟಗಳಿಂದ ಮಾತನಾಡುತ್ತಾರೆ. ಆದರೆ ಇದನ್ನು ಅವರು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತಾರೆ. ಇನ್ನು ನಿಜ್ಜರ್ ಹತ್ಯೆಯಲ್ಲಿ ಕೂಡ ಕೆನಡಾ ಭಾರತದ ವಿರುದ್ಧ ಸುಮ್ಮನೆ ಆರೋಪ ಹೊರಿಸುತ್ತಿದೆ. ಈ ಕೊಲೆಯನ್ನು ಭಾರತವೇ ಮಾಡಿದೆ ಅಂತ ಹೇಳಿ ಕೆಲ ವೇದಿಕೆಯ ಮೇಲೆ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಇದುವರೆಗೆ ಸಾಕ್ಷಿಗಳನ್ನು ನೀಡಿಲ್ಲ. ಇನ್ನು ಟ್ರೂಡೋ ಸರ್ಕಾರಕ್ಕೆ ಅನಿರೀಕ್ಷಿತವಾಗಿ ಹಿನ್ನಡೆಯುಂಟಾಗಿದೆ. ಇನ್ನು ಕೆನಡಾದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರದ ಹಾಗೆ ಆಡಳಿತ ನಡೆಸುತ್ತಿದ್ರು. ಈಗ ಟ್ರೂಡೋನ ಮಿತ್ರನೇ ಕೈಕೊಟ್ಟಿದ್ದಾನೆ. ಇನ್ನು ಲಿಬರಲ್ ಸರ್ಕಾರಕ್ಕೆ ಬೆಂಬಲ ನೀಡಿದ ಭಾರತದ ಮೂಲದ ಜಗಮಿತ್ ಸಿಂಗ್ ಅವರ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ತನ್ನ ಬೆಂಬಲವನ್ನು ಹಿಂಪಡೆದುಕೊಳ್ಳುವುದಾಗಿ ಘೋಷಿಸಿದ್ದಾರೆ. ಇದರಿಂದ ಟ್ರೂಡೋ ಸರ್ಕಾರ ಅಲ್ಪ ಮತಕ್ಕೆ ಕುಸಿದಿದೆ. ಭಾರತದಲ್ಲಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆದರೆ ಕೆನಡಾದಲ್ಲಿ 4 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ. ಜಸ್ಟಿನ್ ಟ್ರೂಡೋ ಅವರ ಪಕ್ಷವು 3 ಬಾರಿ ಗೆದ್ದು ಸರ್ಕಾರ ರಚಿಸಿತು. ಆದರೆ ಅವರು ಬಹುಮತದಿಂದ 1 ಬಾರಿ ಮಾತ್ರ ಸರ್ಕಾರ ರಚಿಸಿದ್ದಾರೆ. ಈ ಉಳಿದ ಬಾರಿಯಲ್ಲವರು ಮಿತ್ರ ಪಕ್ಷಗಳ ಜೊತೆ ಸೇರಿ ಆಡಳಿತ ನಡೆಸುತ್ತಿದ್ದರು. ಈಗ ಅವರ ಮಿತ್ರ ಪಕ್ಷ ಜಗಮಿತ್ ಸಿಂಗ್ ಅವರ ಈ ಹೇಳಿಕೆಯಿಂದಾಗಿ ಟ್ರೂಡೋ ಸರ್ಕಾರ ಅಕ್ಷರಶಃ ನಡುಗಿ ಹೋಗಿದೆ. ಇನ್ನು ಮುಂದಿನ ವರ್ಷ ಅಕ್ಟೋಬರ್ನಲ್ಲಿ ಕೆನಡಾದಲ್ಲಿ ಎಲೆಕ್ಷನ್ ನಡೆಯಲಿದೆ. ಹೀಗಿರುವಾಗ ಈ ಜಗಮಿತ್ ಸಿಂಗ್ ಬೆಂಬಲ ವಾಪಸ್ ಪಡೆದರಿಂದ ಟ್ರೂಡೋ ಅವರ ಮೇಲೆ ತುಂಬಾ ಪ್ರಭಾವ ಬೀರಲಿದೆ. ಇನ್ನು ಟ್ರೂಡೋ ಬಳಿ ಇರುವುದು ಒಂದೇ ದಾರಿ, ಅದೇನೆಂದರೆ ಈ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಅವರ ಬೆಂಬಲವನ್ನು ಗಳಿಸುವುದು. ಒಂದು ವೇಳೆ ಬೆಂಬಲ ಸಿಗದೆ ಹೋದ್ರೆ ಅವರ ಅಧಿಕಾರ ಕೊನೆಗೊಳ್ಳುತ್ತದೆ, ಅವರ ಸರ್ಕಾರ ಪತನವಾಗುವ ಸಾಧ್ಯತೆ ಇದೆ. ಇನ್ನು ಈ ವಿಚಾರವಾಗಿ ಹೇಳಿಕೆ ನೀಡಿರುವ ಜಗಮಿತ್ ಸಿಂಗ್ ಈ ಜಸ್ಟಿನ್ ಟ್ರೂಡೋ ಕಾರ್ಪೊರೇಟರ್ ಪರವಾಗಿದ್ದಾರೆ. ಕೆನಡಿಯನ್ನರ ಜನಸಾಮಾನ್ಯರಿಗೆ ಇವರು ನಿರಾಸೆಗೊಳಿಸಿದ್ದಾರೆ. ಹೀಗೆ ಹೇಳಿ ಅವರಿಗೆ ನೀಡುತ್ತಿರುವ ಬೆಂಬಲವನ್ನು ವಾಪಸ್ ಪಡೆಯುವುದಾಗಿ ಹೇಳಿದ್ದಾರೆ. ಅವರು ಮತ್ತೊಮ್ಮೆ ಅವಕಾಶ ಪಡೆಯಲು ಅವರು ಅರ್ಹರೇ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಒಂದು ವೇಳೆ ಸದ್ಯ ಚುನಾವಣೆ ನಡೆದರೆ ಈ ಜಸ್ಟಿನ್ ಟ್ರೂಡೋಗೆ ಸೋಲಾಗುವುದು ಖಚಿತ ಅಂತ ಹೇಳಿ ಅಲ್ಲಿನ ಸಮೀಕ್ಷೆಗಳು ಹೇಳುತ್ತಿವೆ.